ನಮಸ್ಕಾರ ಸ್ನೇಹಿತರೆ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ 2024-25ನೇ ಶೈಕ್ಷಣಿಕ ವರ್ಷದಲ್ಲಿ ರಾಜ್ಯ ಶಿಕ್ಷಣ ನೀತಿ ಅನ್ವಯ SCP ಇದರ ಅನ್ವಯ BA ಪ್ರಥಮ ಸೆಮಿಸ್ಟರ್ನ ಅವಶ್ಯಕ ಕನ್ನಡ ಪಠ್ಯಕ್ರಮದಲ್ಲಿ ಬರುವಂಥ ಮೊದಲ ಒಂದು ಕಾವ್ಯ ಕನ್ನಡಿಗರ ಗುಣಸ್ವಭಾವ. ಮೊದಲು ಕವಿ ಪರಿಚಯ. ಕವಿ ಶ್ರೀ ವಿಜಯ. ಕಾಲ ಕ್ರಿಸ್ತಿಶಕ 814ರಿಂದ 877 ಅವಧಿ. ಶ್ರೀ ವಿಜಯ ರಾಷ್ಟ್ರಕೂಟ ದೊರೆಯಾದ ಅಮೋಘವರ್ಷ ನೃಪತುಂಗನ ಆಸ್ಥಾನ ಕವಿಯಾಗಿದ್ದ, ಹಾಗೆ ಪರಮ ಆಪ್ತನೂ ಕೂಡ ಆಗಿದ್ದ. ಶ್ರೀ ವಿಜಯನ ಕೃತಿ ಕವಿರಾಜಮಾರ್ಗ. ಈ ಕವಿರಾಜಮಾರ್ಗ ಕನ್ನಡದ ಮೊದಲ ಉಪಲಬ್ಧ ಕೃತಿ. ಇದು ಕನ್ನಡದ ಮೊದಲ ಲಕ್ಷಣ ಗ್ರಂಥ ಮತ್ತು ಅಲಂಕಾರ ಗ್ರಂಥ ಅಂತ ಹೇಳಿ ಗುರುತಿಸಲ್ಪಟ್ಟಿದೆ. ಕವಿರಾಜಮಾರ್ಗ ಕವಿ ದಂಡಿಯ ಕಾವ್ಯದರ್ಶ ಕೃತಿಯ ಅನುವಾದ ಅಂತ ಹೇಳಲಾಗ್ತದೆ. ಶ್ರೀ ವಿಜಯನ ಕವಿರಾಜಮಾರ್ಗದಲ್ಲಿ 3 ಪರಿಚ್ಛೇದಗಳಿವೆ. ಒಂದು ದೋಷಾನುವರ್ಣನ ನಿರ್ಣಯ, ಶಬ್ದಾಲಂಕಾರ ವರ್ಣನ ನಿರ್ಣಯ, ಅರ್ಥಾಲಂಕಾರ ವರ್ಣನ ನಿರ್ಣಯ ಅಂತ. ಈ ಕೃತಿಯಲ್ಲಿ ಅವತ್ತಿನ ಆತನ ಶ್ರೀ ವಿಜಯನ ಕಾಲದಲ್ಲಿದ್ದಂಥ ಕನ್ನಡ ನಾಡು ನುಡಿಗಳ ಸ್ವರೂಪ, ಸಾಹಿತ್ಯದ ಸ್ಥಿತಿ, ವಿಮರ್ಶಾತ್ಮಕವಾದಂಥ ವಿಚಾರಗಳು, ಕನ್ನಡಿಗರ ಗುಣಸ್ವಭಾವ, ಹಾಗೆ ಕವಿರಾಜಮಾರ್ಗಕಾರ ತನ್ನ ಕಾಲದಲ್ಲಿದ್ದಂಥ ಭಾಷಾ ಸಾಹಿತ್ಯಗಳನ್ನು ಕುರಿತು ಅಮೂಲ್ಯವಾದ ವಿಷಯಗಳನ್ನು ಅಲ್ಲಿ ಹೇಳ್ತಾ ಹೋಗ್ತಾನೆ. ಪ್ರಸ್ತುತ ಕಾವ್ಯಭಾಗದಲ್ಲಿ ಕನ್ನಡಿಗರ ಗುಣಸ್ವಭಾವ ಹೇಗೆ ಇತ್ತು ಅನ್ನುವಂಥದ್ದನ್ನು ಆತ ವಿವರಿಸ್ತಾ ಹೋಗುವಂಥದ್ದು. ಪದ್ಯಗಳನ್ನು ನೋಡೋಣ. ಕಾವೇರಿ ಇಂದಮ ಆ ಗೋದಾವರಿವರಂ ಇರ್ದ ನಾಡದ ಕನ್ನಡದೋಳ್ ಭಾವಿಸಿದ ಜನಪದಂ ವಸುಧಾವಲಯ ವಿಲೀನ ವಿಷದ ವಿಷಯ ವಿಶೇಷಂ. ಈ ಪದ್ಯದಲ್ಲಿ ಕವಿರಾಜಮಾರ್ಗಕಾರ ಕನ್ನಡ ನಾಡಿನ ಭೌಗೋಳಿಕ ವಿಸ್ತಾರವನ್ನು ಕುರಿತು ಹೇಳುವಂಥದ್ದು. ಪ್ರಾಚೀನ ಅಥವಾ ಮಧ್ಯಕಾಲೀನ ಅವಧಿಯಲ್ಲಿ ಕನ್ನಡ ಮಾತನಾಡುವಂಥ ಸ್ಥಳಗಳನ್ನು ಈತ ಹೇಳ್ತಾನೆ. ಅಂದರೆ ಕಾವೇರಿಯಿಂದ ಗೋದಾವರಿವರೆಗೂ, ಅಂದರೆ ಈ 2 ನದಿಗಳ ಮಧ್ಯದಲ್ಲಿ ಕನ್ನಡ ನಾಡು ಇತ್ತು ಅನ್ನುವಂಥ ಮಾತನ್ನು. ಇವತ್ತಿನ ನಾವೇನು ಕಾವೇರಿ ನದಿ ಹುಟ್ಟುವಂಥ ತಲಕಾವೇರಿಯಿಂದ ಹಿಡಿದು ಮಹಾರಾಷ್ಟ್ರದ ನಾಸಿಕ್ ಪ್ರದೇಶವರೆಗೆ, ಅಂದರೆ ಗೋದಾವರಿ ನದಿಯವರೆಗೂ ಆ ಕನ್ನಡ ನಾಡಿನ ವಿಸ್ತಾರವಿತ್ತು ಅಂತ ಹೇಳಿ ಆತ ಇಲ್ಲಿ ಹೇಳುವಂಥದ್ದು. ಅದರಿಂದಲೇ ಕಾವೇರಿ ಇಂದಮ ಗೋದಾವರಿವರಂ ಇರ್ದ ನಾಡದ ಆ ಕನ್ನಡದೋಳ್, ಈ 2 ನದಿಗಳ ಮಧ್ಯದ ಪ್ರದೇಶ ಕನ್ನಡ ನಾಡಾಗಿತ್ತು ಅನ್ನುವಂಥ ಮಾತನ್ನು ಹೇಳ್ತಾನೆ. ಅಷ್ಟೇ ಅಲ್ಲದೆ ಮುಂದುವರೆದು ಭಾವಿಸಿದ ಜನಪದಂ ವಸುಧಾವಲಯ ವಿಲೀನ ವಿಷದ ವಿಷಯ ವಿಶೇಷಂ ಅಂತ ಹೇಳ್ತಾನೆ. ಅಂದರೆ ಈ ಕನ್ನಡ ನಾಡು ಭೌಗೋಳಿಕವಾಗಿ ಎಷ್ಟು ವಿಸ್ತಾರವನ್ನು ಹೊಂದಿತ್ತೋ, ಆ ಜನಪದರು, ಈ ಪ್ರದೇಶದಲ್ಲಿ ವಾಸಿಸುವಂಥ ಜನಪದರು ಸಹ ಏನು ಅಂತಂದರೆ ಇದ್ದರು ಅನ್ನುವಂಥ ಮಾತನ್ನು ಹೇಳ್ತಾನೆ. ಅಷ್ಟೇ ಅಲ್ಲದೆ ಇಡೀ ಭೂಮಂಡಲದಲ್ಲಿಯೇ ವಸುಧಾವಲಯ, ಇಡೀ ಭೂಮಂಡಲದಲ್ಲಿಯೇ ಸುಂದರವಾದಂಥ ನಾಡು ನಮ್ಮ ಕನ್ನಡ ನಾಡಾಗಿತ್ತು. ವಿಷಯ ವಿಶೇಷಂ, ವಿಷಯ ಅಂದರೆ ಇಲ್ಲಿ ನಾಡು ಅಂತ ಆಗ್ತದೆ. ಇಡೀ ಭೂಮಂಡಲದಲ್ಲಿಯೇ ಕನ್ನಡ ನಾಡು ಬಹಳಷ್ಟು ಸುಂದರವಾದಂಥ ನಾಡಾಗಿತ್ತು ಅನ್ನುವಂಥದ್ದನ್ನು ಈ ಒಂದು ಪದ್ಯದಲ್ಲಿ ಹೇಳ್ತಾನೆ. ಕಾವೇರಿ ಮತ್ತು ಗೋದಾವರಿಗಳ ನದಿಗಳ ಮಧ್ಯದಲ್ಲಿರುವಂಥ, ಅಂದರೆ ಆ ವಿಸ್ತಾರದಲ್ಲಿರುವಂಥ ಪ್ರದೇಶ ಕನ್ನಡ ನಾಡಾಗಿತ್ತು ಅನ್ನುವಂಥದ್ರ ಜೊತೆಗೆ ಇಡೀ ಭೂಮಂಡಲದಲ್ಲಿಯೇ ಕನ್ನಡ ನಾಡು ಸಹ ಏನು ಅಂದರೆ
ಬಹಳಷ್ಟು ಸುಂದರವಾಗಿ ಸಮೃದ್ಧವಾಗಿ ಇತ್ತು ಅನ್ನುವಂಥ ಮಾತನ್ನು ಹೇಳ್ತಾನೆ. ಮುಂದಿನ ಪದ್ಯ. ಅದರೊಳಗಂ ಕಿಸುವೊಳಲ ವಿದಿತ ಮಹಾಕೋಪಣ ನಗರದ ಪುಲುಗೆರೆಯ ಸತ್ ಅಭಿಸ್ತುತಂ ಮಪ್ಪ ಒಕ್ಕುಂದದ ನಡುವಣ ನಾಡೆ ನಾಡೆ ಕನ್ನಡದ ತಿರುಳ್. ಕಾವೇರಿ ಮತ್ತು ಗೋದಾವರಿಗಳ ಮಧ್ಯೆ ಬರುವಂಥ ಪ್ರದೇಶ ಕನ್ನಡ ನಾಡಾಗಿತ್ತು ಅಂತ ಹೇಳುವಂಥ ಕವಿರಾಜ ಮಾರ್ಗಕಾರ ಅಚ್ಚ ಕನ್ನಡ ಮಾತನಾಡುವಂಥ ಪ್ರದೇಶಗಳನ್ನು ಗುರುತಿಸ್ತಾನೆ. ಆ ಕನ್ನಡ ಮಾತನಾಡುವಂಥ ಪ್ರದೇಶಗಳ ಉಲ್ಲೇಖವನ್ನು ನಾವು ಈ ಪದ್ಯದಲ್ಲಿ ನೋಡ್ತೀವಿ. ಅದರೊಳಗಂ ಕಿಸುವೊಳಲ, ಕಿಸುವೊಳಲು ಅಂತಂದರೆ ಇವತ್ತಿನ ಪಟ್ಟದಕಲ್ಲು ಅಂತ ಹೇಳ್ತೀವಿ. ವಿದಿತ ಮಹಾಕೋಪಣ ನಗರದ, ಇಲ್ಲಿ ಮಹಾಕೋಪಣ ನಗರ ಅಂದರೆ ಇವತ್ತಿನ ಕೊಪ್ಪಳ ಅಂತ ಹೇಳ್ತೀವಿ. ಹಾಗೆ ಪುಲುಗೆರೆಯ, ಪುಲುಗೆರೆ ಅಂತಂದರೆ ಲಕ್ಷ್ಮೇಶ್ವರ ಅನ್ನುವಂಥ ಮಾತು. ಹಾಗೆ ಒಕ್ಕುಂದದ ನಡುವಣ, ಇಲ್ಲಿ ಒಕ್ಕುಂದ ಅಂತಂದರೆ ಇವತ್ತಿನ ನಮ್ಮ ಬೆಳಗಾವಿ ಅಂತ ಹೇಳ್ತೀವಿ. ನಾಡನಾಡೆ ಕನ್ನಡದ ತಿರುಳು, ಈ ಪ್ರದೇಶಗಳಲ್ಲಿ ಅಚ್ಚ ಕನ್ನಡ ಮಾತನಾಡುವಂಥ ಜನರಿದ್ದರು. ಈ ಪ್ರದೇಶಗಳು ಅಚ್ಚ ಕನ್ನಡ ಮಾತನಾಡುವಂತಹ ಸ್ಥಳಗಳಾಗಿದ್ವು ಅನ್ನುವಂಥದ್ದನ್ನು, ಆ ಕನ್ನಡ ಮಾತನಾಡುವಂಥ ಪ್ರದೇಶಗಳ ಉಲ್ಲೇಖವನ್ನು ಈ ಪದ್ಯದಲ್ಲಿ ಕವಿರಾಜ ಮಾರ್ಗಕಾರ ಕೊಡ್ತಾನೆ. ಮೂರನೇ ಪದ್ಯ. ಪದನ್ ಅರಿದು ನುಡಿಯಲುಂ ನುಡಿದುದನ ಅರಿದು ಆರಲೆಯುಂ ಆರ್ಪರ ಆ ನಾಡವರ್ಗಳ್ ಚದುರರ ನಿಜದಿನ್ ಕುರಿತು ಓದದೆಯುಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳ್. ಮುಂದುವರೆದು ಕವಿರಾಜ ಮಾರ್ಗಕಾರ ಕನ್ನಡಿಗರು ಎಷ್ಟು ಚತುರರಾಗಿದ್ದರು ಅನ್ನುವಂಥ ಮಾತನ್ನು ಇಲ್ಲಿ ಹೇಳುವಂಥದ್ದು. ಸಾಮಾನ್ಯವಾಗಿ ಪಂಡಿತರು ಅನಕ್ಷರಸ್ಥರನ್ನು ತಿರಸ್ಕಾರದಿಂದ ನೋಡ್ತಾರೆ. ಆದರೆ ಶ್ರೀವಿಜಯ ಈ ಪದ್ಯದಲ್ಲಿ ನಮ್ಮ ಕನ್ನಡಿಗರು ವಿದ್ಯಾವಂತರಲ್ಲದಿದ್ದರೂ, ಅವತ್ತಿನ ಕಾಲಮಾನದಲ್ಲಿ ವಿದ್ಯಾವಂತರಲ್ಲದಿದ್ದರೂ ನಮ್ಮ ಕನ್ನಡ ಜನಪದರು ಕಾವ್ಯ ಪ್ರಯೋಗಗಳನ್ನು ಮಾಡಬಲ್ಲವರಾಗಿದ್ದರು ಅಂತ ಪ್ರಶಂಸೆಯನ್ನು ಮಾಡ್ತಾನೆ. ಅವರು ಚತುರರಾಗಿದ್ದರು. ಚದುರರ್ ನಿಜದಿಂ ಕುರಿತು ಓದೆಯುಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು ಅಂತ ಹೇಳ್ತಾನೆ. ಅಂದರೆ ಉದ್ದೇಶಪೂರ್ವಕವಾಗಿ ಓದದಿದ್ದರೂ ಕಾವ್ಯ ಪ್ರಯೋಗವನ್ನು ಮಾಡಬಲ್ಲವರಾಗಿದ್ದರು ಅಂತ. ಈಗ ಒಬ್ಬ ಕವಿ ಒಂದು ಸಾಹಿತ್ಯವನ್ನು ರಚನೆ ಮಾಡಬೇಕು ಅಂದರೆ ಅದ್ರ ಬಗ್ಗೆ ಸಾಕಷ್ಟು ಅಭ್ಯಾಸವನ್ನು ಮಾಡ್ತಾನೆ, ವಿಷಯಗಳನ್ನು ತಿಳಿದುಕೊಳ್ತಾನೆ. ಯಾಕಂದರೆ ಆತ ಅಕ್ಷರಸ್ಥನಾಗಿರ್ತಾನೆ, ಬರಿತಾ ಇರ್ತಾನೆ, ಆತನಿಗೆ ಆ ಬರವಣಿಗೆಯ ಬಗ್ಗೆ ಗೊತ್ತಿರ್ತದೆ. ಆದರೆ ವಿದ್ಯಾವಂತರ ಆಗದೇ ಇದ್ದರೂ ಸಹ ನಮ್ಮ ಕನ್ನಡಿಗರೇನು ಅಂತಂದರೆ ಕಾವ್ಯವನ್ನು ರಚನೆ ಮಾಡುವಷ್ಟರ ಮಟ್ಟಿಗೆ ಏನು ಅಂತಂದರೆ ಅವರು ಚತುರರಾಗಿದ್ದರು, ಬುದ್ಧಿವಂತರಾಗಿದ್ದರು ಅಂತ ಹೇಳ್ತಾರೆ. ನಮ್ಮ ಜನಪದ ಸಾಹಿತ್ಯ ಹುಟ್ಟಿಕೊಂಡದ್ದೇ ಅಂಥ ಜನರಿಂದ, ಅನಕ್ಷರಸ್ಥರಿಂದಲೇ ಜನಪದ ಸಾಹಿತ್ಯ ಹುಟ್ಟಿಕೊಂಡದ್ದು. ಅದಕ್ಕೆ ಕನ್ನಡ ಸಾಹಿತ್ಯದ ತಾಯಿ ಬೇರು ಯಾವುದು ಅಂದರೆ ಜನಪದ ಸಾಹಿತ್ಯ ಅಂತ ಹೇಳಲಾಗ್ತದೆ. ಆ ಜನಪದ ಸಾಹಿತ್ಯ ಜನಪದರಿಂದಲೇ ಹುಟ್ಟಿರುವಂಥದ್ದು. ಅನಕ್ಷರಸ್ಥರು ಬೀಸುವಾಗ, ಕುಟ್ಟುವಾಗ, ಜೋಗಳ ಹಾಡುವಾಗ ಅಥವಾ ಹಂತಿ ಪದಗಳನ್ನು ಹಾಡ್ತಾರೆ. ಈ ರೀತಿ ಏನು ಅಂದರೆ ನಮ್ಮ ಜನಪದರು ಜನಪದ ಸಾಹಿತ್ಯವನ್ನು ಹುಟ್ಟಾಕಿದರು. ಆದ್ದರಿಂದಲೇ ಇಲ್ಲೇನು ಅಂದರೆ ಹೆಮ್ಮೆಯಿಂದ ಹೇಳ್ತಾನೆ, ಕುರಿತು ಓದದೆಯುಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು. ಆ ಸಾಹಿತ್ಯದ ಬಗ್ಗೆ ಓದ್ಕೊಂಡೇ ಇಲ್ಲದೇ ಇದ್ದರೂ ಸಹ ಏನು ಅಂತಂದರೆ ನಮ್ಮ ಕನ್ನಡಿಗರು ಕಾವ್ಯವನ್ನು ಪ್ರಯೋಗ ಮಾಡಬಲ್ಲವರಾಗಿದ್ದರು, ಕಾವ್ಯವನ್ನು ರಚನೆ ಮಾಡಬಲ್ಲವರಾಗಿದ್ದರು ಅಂತ ಹೇಳಿ ಈ ಒಂದು ಪದ್ಯದಲ್ಲಿ ಹೇಳ್ತಾನೆ. ಮುಂದಿನ ಪದ್ಯ. ಕುರಿತವರಲ್ಲದೆ ಮತ್ತಂ ಪೆರರುಂ ತಂ ತಂ ನುಡಿಯೋಳ್ ಎಲ್ಲರ್ ಜಾಣರ್ ಕಿರುಮಕ್ಕಳಂ ಆ ಮೂಗರುಂ ಅರಿಪಲ್ಕೆ ಅರಿವರ್ ವಿವೇಕಮನ್ ಮಾತುಗಳನ್. ಹೇಗೆ ಕಾವ್ಯ ಪ್ರಯೋಗವನ್ನು ಮಾಡುವಷ್ಟು ಪ್ರಬುದ್ಧರಾಗಿದ್ದರೋ ನಮ್ಮ ಕನ್ನಡಿಗರು, ಅದೇ ಥರ ಕಲಿತವರು ಮಾತ್ರವಲ್ಲದೆ, ಕಲಿತವರಲ್ಲದೆ ಬೇರೆಯವರು ಕೂಡ ತಮ್ಮ ತಮ್ಮ ಮಾತುಗಳಲ್ಲಿ ಜಾಣರಾಗಿದ್ದರು. ಅಂದರೆ ಬರೀ ಶಿಕ್ಷಣ ಪಡೆದಂಥವರು ಅಕ್ಷರಸ್ಥರು ಅಷ್ಟೇ ಪ್ರಬುದ್ಧರಾಗಿರಲಿಲ್ಲ.
ಅನಕ್ಷರಸ್ಥರು ಸಹ ಏನು ಅಂತಂದರೆ ಇಲ್ಲಿ ತಮ್ಮ ತಮ್ಮ ಮಾತುಗಳಲ್ಲಿ ಜಾಣರಾಗಿದ್ದರು. ತಮ್ಮ ನುಡಿಯೋಳ್ ಜಾಣರಾಗಿದ್ದರು, ಪ್ರಬುದ್ಧರಾಗಿದ್ದರು. ಚಿಕ್ಕ ಮಕ್ಕಳು ಆಡುವಂಥ ಮಾತುಗಳು ಸಹ ಏನು ಅಂದರೆ ಅಲ್ಲಿ ಅರ್ಥಗರ್ಭಿತವಾಗಿ ಇರ್ತಾ ಇತ್ತು, ವಿವೇಕದಿಂದ ಕೂಡ್ತಾ ಇತ್ತು. ಎಷ್ಟರ ಮಟ್ಟಿಗೆ ಹೇಳ್ತಾರೆ ಅಂತಂದರೆ ಕವಿ ಇಲ್ಲಿ, ಮೂಕರು ಕೂಡ ವಿವೇಕದಿಂದ ಕೂಡಿದ ಮಾತುಗಳನ್ನು ತಿಳ್ಕೊಳ್ಬಲ್ಲವರಾಗಿದ್ದರು. ಅಂದರೆ ತಮ್ಮ ಭಾಷೆಯಲ್ಲಿ ಅತ್ಯಂತ ಪ್ರಬುದ್ಧರಾಗಿದ್ದರು ಕನ್ನಡಿಗರು ಅಂತ. ಮತ್ತೆ ಮುಂದುವರೆದು ಹೇಳ್ತಾನೆ, ಮಾತು ಬಾರದೇ ಇರೋರು ಮೂಗರು ಕಾವ್ಯವನ್ನು ವಿವರಿಸಿದಾಗ ಅಥವಾ ಒಂದು ವಿಷಯವನ್ನು ಹೇಳಿದಾಗ ಅದನ್ನು ಅರ್ಥೈಸಿಕೊಳ್ಳುವಷ್ಟು ಜಾಣರಾಗಿದ್ದರು ಅನ್ನುವಂಥ ಮಾತನ್ನು ಕವಿರಾಜ ಮಾರ್ಗಕಾರ ಈ ಒಂದು ಪದ್ಯದಲ್ಲಿ ಹೇಳ್ತಾನೆ. ಚಿಕ್ಕ ಮಕ್ಕಳಾಗಲಿ ಅವಿದ್ಯಾವಂತರಾಗಲಿ ಆ ಮಾತುಗಳನ್ನು ಆಡಬೇಕಾದ್ರೆ ಬಹಳಷ್ಟು ತೂಕದಿಂದ ಮಾತಾಡ್ತಾ ಇದ್ದರು ಅನ್ನುವಂಥದ್ದನ್ನು ಹೇಳೋದ್ರ ಜೊತೆಗೆ, ಮೂಕರಾದವರು, ಮಾತು ಬರದೇ ಇರೋರು ಸಹ ಏನು ಅಂದರೆ ಆ ಆಡಿದಂಥ ಮಾತುಗಳನ್ನು ಪ್ರಬುದ್ಧವಾಗಿ ಅರ್ಥೈಸಿಕೊಳ್ಳುವಷ್ಟು ಜಾಣರೆನಿಸಿಕೊಂಡಿದ್ರು ಅನ್ನುವಂಥದ್ದನ್ನು ಈ ಒಂದು ಪದ್ಯದಲ್ಲಿ ಹೇಳ್ತಾನೆ. ಮುಂದಿನ ಪದ್ಯ, ಜಾಣರ್ಕಳ್ ಅಲ್ಲದ ಅವರುಂ ಪುಣಿಗರ್ ಅರಿಯದೆಯುಂ ಅರಿವವೋಲ್ ಅವಗುಣದ ತಾಣಮನ್ ಇನಿಸು ಎಡೆವೊತ್ತಡೆ ಮಾಣದೆ ಪಿಡಿದು ಅದನೆ ಕೃತಿಗಳನ್ ಕೆಡೆ ನುಡಿದರ್. ಹೇಗೆ ಕಾವ್ಯವನ್ನು ಬಲ್ಲವರಾಗಿದ್ದರು ನಮ್ಮ ಕನ್ನಡಿಗರು, ವಿದ್ಯಾವಂತರಲ್ಲರಿದ್ದರು, ಹೇಗೆ ಸಾಹಿತ್ಯವನ್ನು ಸೃಷ್ಟಿ ಮಾಡಲಿಕ್ಕೂ ಅವರು ಅರ್ಹರಾಗಿದ್ದರು, ಹಾಗೆ ಜಾಣರಲ್ಲದವರು ಕೂಡ ಇಲ್ಲಿ ಕಾರ್ಯಸಾಧಕರಾಗಿದ್ದರು. ಅಂದರೆ ಅವರಿಗೆ ವಿಷಯ ತಿಳಿಯದಿದ್ದರೂ ತಿಳಿದವರಂತೆ, ಅವಗುಣಗಳು ಸ್ವಲ್ಪವಾಗಿದ್ದರೂ ಅದನ್ನೇ ಹಿಡಿದು ಆ ಕೃತಿಗಳನ್ನು ಕೆಟ್ಟದಾಗಿ ವ್ಯಾಖ್ಯಾನಿಸ್ತಾ ಇದ್ರು ಅಂತ ಹೇಳಲಾಗ್ತದೆ. ಈಗ ಸಹಜವಾಗಿ ಮನುಷ್ಯ ತಪ್ಪು ಮಾಡೋದು ಸಹಜ, ಕವಿನೂ ಕೂಡ ಮನುಷ್ಯರೇ, ಕೆಲವೊಮ್ಮೆ ಅವರ ಕಾವ್ಯಗಳಲ್ಲೂ ದೋಷ ಆಗೋದು ಸಹ ಏನು ಅಂದರೆ ಸಹಜ. ಆದರೆ ನಮ್ಮ ಕನ್ನಡಿಗರು ಎಷ್ಟರ ಮಟ್ಟಿಗೆ ಬುದ್ಧಿವಂತರಾಗಿದ್ದರು ಅಂದರೆ, ಜಾಣರಿಲ್ಲದೆ ಇದ್ದರೂ ಕೂಡ ತಮಗೆ ಆ ಸಾಹಿತ್ಯ ಅಥವಾ ಕಾವ್ಯ ತಿಳಿದೇ ಇದ್ದರೂ ಕೂಡ ತಿಳಿದಿದೆ ಅನ್ನೋ ಥರ ಅದರಲ್ಲಿ ಒಂದು ಸಣ್ಣ ಲೋಪವಾಗಿದ್ದರೂ ಸಹ ಅದನ್ನೇ ಹಿಡಿದು ಆ ಕೃತಿಯ ಬಗ್ಗೆ ಕೆಟ್ಟದಾಗಿ ವ್ಯಾಖ್ಯಾನ ಮಾಡ್ತಾಯಿದ್ರು ಅಂತ. ತಪ್ಪನ್ನು ತಿದ್ದೋರಿದ್ದರೆ ಅದು ಒಳ್ಳೆಯದು ಅಂತ ಹೇಳಲಾಗ್ತದೆ. ಆದರೆ ಇದು ಹೇಗಾಗ್ತಾ ಇತ್ತು ಅಂತಂದರೆ, ಸುಂದರವಾದಂಥ ಕಣ್ಣಿನೊಳಗೆ ಸೇರಿಕೊಂಡಿರುವಂಥ ಕಸದ ಹಾಗೆ ಅಂತ. ಅಂದರೆ ಸುಂದರವಾದ ಕಾವ್ಯದಲ್ಲಿ ಯಾವುದಾದ್ರೂ ಒಂದು ದೋಷ ಇತ್ತಂದರೆ, ಸರ್ವೇ ಸಾಮಾನ್ಯವಾಗಿ ನಾವು ಮೊದಲು ಕಂಡುಹಿಡಿಯೋದೇ ದೋಷವನ್ನು, ಒಳ್ಳೆಯದನ್ನು ಕಂಡುಹಿಡಿಯೋದಿಲ್ಲ. ಹೇಗೆ ಸುಂದರವಾದ ಕಣ್ಣಲ್ಲಿ ಒಂದು ಕಸ ಸಿಕ್ಕೊಂಡಾಗ ಅದು ನಿರಂತರವಾಗಿ ಚುಚ್ತಾ ಇರ್ತದೆ, ಹಾಗೆ ಒಂದು ಸಣ್ಣ ಪ್ರಮಾಣದ ದೋಷವಿದ್ದರೂ ಸಹ ನಮ್ಮ ಜನರು ಆ ಸಮಸ್ತ ಕಾವ್ಯ ರಚನೆಯನ್ನೇ ಏನು ಅಂದರೆ ನಿಂದಿಸ್ತಾ ಇದ್ದರು ಅನ್ನುವಂಥದ್ದನ್ನು ಈ ಪದ್ಯದಲ್ಲಿ ಮಾರ್ಗಕಾರ ಹೇಳುವಂಥದ್ದು. ಮುಂದಿನ ಪದ್ಯ, ಸಕ್ಕದಮುಂ ಪಾಗದದುಂ ಅದು ಅಕ್ಕುಂ ಬಗೆದಂತೆ ಸಮರಿ ಪೇಳಲ್ ಮುನ್ನಂ ನಿಕ್ಕುವವಂ ಒಳವು ಅಪ್ಪುದರಿನ್ ತಕ್ಕಂತೆ ಅವರವರ ಲಕ್ಷಮುಮಂ ಲಕ್ಷಣಮುಂ. ಮುಂದುವರೆದು ಕವಿರಾಜ ಮಾರ್ಗಕಾರ ಇಲ್ಲಿ ಬೇರೆ ಭಾಷೆಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾನೆ. ಸಕ್ಕದಮುಂ, ಸಕ್ಕದು ಅಂದರೆ ಸಂಸ್ಕೃತ ಅಂತ, ಪಾಗದಮುಂ ಪ್ರಾಕೃತ ಭಾಷೆ ಅಂತ. ಈ ಸಂಸ್ಕೃತ ಮತ್ತು ಪ್ರಾಕೃತ ಭಾಷೆಗಳಲ್ಲಿ ನಿರ್ದಿಷ್ಟವಾಗಿ ಅಥವಾ ಯಥೇಚ್ಛವಾಗಿ ಕಾವ್ಯ ರಚನೆ ಮಾಡೋದಕ್ಕೆ ಸಾಧ್ಯ ಆಗ್ತಾಯಿತ್ತು. ಯಾಕಂದರೆ ಅಲ್ಲಿ ಲಕ್ಷ್ಯ ಮತ್ತು ಲಕ್ಷಣಗಳೇನು ಅಂದರೆ ಅವರಿಗೆ ಸ್ಪಷ್ಟವಾಗಿ ಇತ್ತು. ಆ ಸಂಸ್ಕೃತ ಮತ್ತು ಪ್ರಾಕೃತ ಸಾಹಿತಿಗಳಿಗೆ ಅನ್ನುವಂಥದ್ದು. ಲಕ್ಷ್ಯ ಅಂದರೆ ಕಾವ್ಯದ ಉದ್ದೇಶ, ಗುರಿ ಅಂತ ಹೇಳ್ತೀವಿ. ಲಕ್ಷಣಗಳು ಅಂದರೆ ಕಾವ್ಯದ ಲಕ್ಷಣಗಳು. ನಾವು ಭಾರತೀಯ ಕಾವ್ಯಮೀಮಾಂಸೆಯನ್ನು ಅಧ್ಯಯನ ಮಾಡ್ತಿರ್ಬೇಕಾದ್ರೆ ಅದನ್ನೇ ನೋಡ್ತೀವಿ. ಹೀಗಾಗಿ ಸಂಸ್ಕೃತ ಮತ್ತು ಪ್ರಾಕೃತದಲ್ಲಿ ಆ ಕಾವ್ಯದ ಉದ್ದೇಶ ಮತ್ತು ಲಕ್ಷಣಗಳು ಹೇರಳವಾಗಿ ನಿರ್ದಿಷ್ಟವಾಗಿ ಇದ್ದುದರಿಂದ ಅವರಿಗೆ ಯಥೇಚ್ಛವಾಗಿ ಏನು ಅಂತಂದರೆ ಅಲ್ಲಿ ಕಾವ್ಯ ರಚನೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇತ್ತು ಅನ್ನುವಂಥದ್ದನ್ನು ಈ ಒಂದು ಕಾವ್ಯದಲ್ಲಿ ಏನು ಮಾಡ್ತಾನೆ ಅಂದರೆ ಕವಿರಾಜ ಮಾರ್ಗಕಾರ ಹೇಳ್ತಾನೆ. ಮುಂದಿನ ಪದ್ಯ, ಅರಿದಾದಂ ಕನ್ನಡದೋಳ್ ತಿಳಿ
ಕೊಳೆಗೊಂಡು ಅರಿಯೆ ಪೇಳ್ವನ್ ಎಂಬುದು ಇದು ಆರ್ಗಂ ಪರಮಾಚಾರ್ಯವೋಲ್ ಸೈತು ಇರಲ್ ಅರಿಯರ್ ಕನ್ನಡಕ್ಕೆ ನಾಡವರ್ ಓಜರ್. ಹೇಗೆ ನಾನು ಹಿಂದಿನ ಪದ್ಯದಲ್ಲಿ ಹೇಳಿದೆ, ಸಂಸ್ಕೃತ ಮತ್ತು ಪ್ರಾಕೃತದಲ್ಲಿ ಏನು ಅಂತಂದರೆ ನಿರ್ದಿಷ್ಟವಾಗಿ ಯಥೇಚ್ಛವಾಗಿ ಏನು ಅಂದರೆ ಕಾವ್ಯ ರಚನೆಗಳಾಗ್ತಾ ಇದ್ವು ಅಂತ ಹೇಳಿ, ಇಲ್ಲಿ ಕವಿ ಅದನ್ನೇ ಮುಂದುವರೆದು ಪ್ರಸ್ತಾಪ ಮಾಡ್ತಾರೆ. ಸಂಸ್ಕೃತ ಮತ್ತು ಪ್ರಾಕೃತದಲ್ಲಿ ಏನು ಅಂತಂದರೆ ಪರಮಾಚಾರ್ಯರಿಗೆ ಓಲ್, ಅಲ್ಲಿ ಪರಮಾಚಾರ್ಯರಿಗೆ ಅದರಲ್ಲಿರುವಂಥ ಕವಿಗಳಿಗೆ ಸಾಹಿತಿಗಳಿಗೆ ಏನು ಅಂದರೆ ಲಕ್ಷ್ಯ ಮತ್ತು ಲಕ್ಷಣಗಳ ಬಗ್ಗೆ ಏನು ಅಂದರೆ ಸಮೃದ್ಧವಾಗಿ ತಿಳುವಳಿಕೆ ಇತ್ತು ಅವರಿಗೆ. ಹೀಗಾಗಿ ಕಾವ್ಯ ರಚನೆ ಏನಾಗ್ತಾ ಇರಲಿಲ್ಲ ಅಂದರೆ ಕಷ್ಟ ಅನ್ನಿಸ್ತಾ ಇರಲಿಲ್ಲ. ಅರಿದಾದಂ ಕನ್ನಡದೋಳ್ ತಿರಿಕೊಳೆಗೊಂಡೆ ಅರಿಯೆ ಪೇಳ್ವೇನ್. ಆದರೆ ಕನ್ನಡದ ಕವಿಗಳಿಗೆ ಆ ಸೌಲಭ್ಯವಿರಲಿಲ್ಲ. ಆದ್ದರಿಂದ ಕನ್ನಡದಲ್ಲಿ ಸೈತು ಇರಲ್ ಅರಿಯರ್ ಕನ್ನಡಕ್ಕೆ ನಾಡವರ್ ಓಜಗರ್. ಆದರೆ ಕನ್ನಡದಲ್ಲಿ ಆ ನಾಡಿನವರೇ ಗುರುಗಳಾಗಿದ್ದರು ಅಂತ ಕವಿ ಇಲ್ಲಿ ಸೂಚಿಸುವಂಥದ್ದು ಅಂತ. ಅಂದರೆ ನಮ್ಮ ಕನ್ನಡ ನಾಡಿನ ಕವಿಗಳು ಏನೂ ಕಮ್ಮಿ ಅಲ್ಲ, ಆದರೆ ಸಂಸ್ಕೃತ ಪ್ರಾಕೃತದಲ್ಲಿ ಹೇರಳವಾಗಿರುವಷ್ಟು ಅವಕಾಶಗಳು ಕನ್ನಡಕ್ಕೆ ಇರಲಿಲ್ಲ ಅಂತ ಹೇಳಿದರೂ ಸಹ ಏನು ಅಂತಂದರೆ ನಮ್ಮ ಕನ್ನಡ ನಾಡಿನ ಕವಿಗಳು ಏನು ಅಂದರೆ ಉತ್ಕೃಷ್ಟವಾದಂಥ ಸಾಹಿತ್ಯವನ್ನು ಕೊಡುವಷ್ಟರ ಮಟ್ಟಿಗೆ ಪರಿಣಿತರಾಗಿದ್ದರು ಅನ್ನುವಂಥ ಮಾತನ್ನು ಕವಿ ಈ ಒಂದು ಪದ್ಯದಲ್ಲಿ ಏನು ಮಾಡ್ತಾರೆ ಅಂತಂದರೆ ಹೇಳುವಂಥದ್ದು. ಮುಂದಿನ ಒಂದು ಪದ್ಯ. ಸುಭಟರ್ಗಳ್ ಕವಿಗಳ್ ಸುಪ್ರಭುಗಳ್ ಚಲ್ವರ್ಗಳ್ ಅಭಿಜನರ್ಗಳ್ ಗುಣಿಗಳ್ ಅಭಿಮಾನಿಗಳ್ ಅತಿ ಉಗ್ರರ್ ಗಂಭೀರ ಚಿತ್ತರ್ ವಿವೇಕಿಗಳ್ ನಾಡವರ್ಗಳ್. ಕನ್ನಡಿಗರ ಗುಣ ಸ್ವಭಾವ ಹೇಗಿತ್ತು ಅನ್ನುವಂಥದ್ದನ್ನು ಕವಿ ಈ ಕಾವ್ಯದಲ್ಲಿ ಬಹಳಷ್ಟು ಏನು ಅಂದರೆ ಸ್ಪಷ್ಟವಾಗಿ ಹೇಳ್ತಾನೆ. ಕನ್ನಡ ಸಂಸ್ಕೃತಿ ಎಷ್ಟು ಸದ್ಗುಣಗಳಿಂದ ಕೂಡಿತ್ತೋ ನಮ್ಮ ಕನ್ನಡಿಗರು ಅಷ್ಟೇ ಸದ್ಗುಣಗಳನ್ನು ಹೊಂದಿದ್ರು ಅನ್ನುವಂಥ ಮಾತನ್ನು ಈ ಒಂದು ಪದ್ಯ ಸಮರ್ಪಕವಾಗಿ ನಮಗೆ ಏನು ಅಂದರೆ ಹೇಳಿಕೊಡುವಂಥದ್ದು ಅಂತ. ಸುಭಟರ್ಗಳ್ ನಮ್ಮ ಕನ್ನಡಿಗರು ಒಳ್ಳೆ ಯೋಧರಾಗಿದ್ದರು ಅಂತ. ಕವಿಗಳು ಒಳ್ಳೆ ಕವಿಗಳಾಗಿದೆ. ಎಷ್ಟೋ ಪಂಪಾರನ್ನು ಎಷ್ಟೋ ಜನ ಕವಿಗಳೇನು ಅಂದರೆ ಆಗೋಗಿದ್ದಾರೆ. ಇದಕ್ಕಿಂತ ಮುಂಚೆನೂ ಏನು ಅಂದರೆ ಕವಿರಾಜ ಮಾರ್ಗಕ್ಕಿಂತ ಮುಂಚೆನೂ ಅಸಗ ಗುಣನಂದಿಯಂತಹ ಮಹಾನ್ ಕವಿಗಳು ಇದ್ದರು ಅಂತ ಹೇಳಿ ಏನು ಅಂತಂದರೆ ಅಲ್ಲಿ ಉಲ್ಲೇಖ ಆಗುವಂಥದ್ದನ್ನು ನಾವು ನೋಡ್ತೀವಿ. ಹಾಗೆ ಸುಪ್ರಭುಗಳ್ ಕನ್ನಡ ನಾಡನ್ನು ಒಳ್ಳೆ ರಾಜಮನೆತನಗಳು ಸಹ ಆಳಿ ಹೋಗಿರುವಂಥದ್ದನ್ನು ನಾವೆಲ್ಲರೂ ಅಭ್ಯಾಸ ಮಾಡಿದ್ದೀವಿ. ಒಳ್ಳೆ ಪ್ರಭುಗಳು ಒಳ್ಳೆ ರಾಜರು ಏನು ಅಂದರೆ ಆಳ್ವಿಕೆಯನ್ನು ಕೊಟ್ಟಂಥದ್ದಿದೆ ಅಂತ. ಚಲ್ವರ್ಗಳ್ ಹಾಗೆ ಕನ್ನಡಿಗರು ಅದು ಪುರುಷರೇ ಆಗಿರಲಿ ಸ್ತ್ರೀಯರೇ ಆಗಿರಲಿ ಏನು ಅಂದರೆ ನೋಡಲು ಬಹಳಷ್ಟು ಏನು ಅಂದರೆ ಸುಂದರವಾಗಿದ್ದರು ಅಂತ. ಅಭಿಜನರ್ಗಳ್ ಗುಣಿಗಳ್ ನಮ್ಮ ಜನರು ಏನು ಅಂದರೆ ಗುಣವಂತರಾಗಿದ್ದರು, ಸದ್ಗುಣಗಳನ್ನು ಹೊಂದಿದ್ರು ಅಂತ. ಅಭಿಮಾನಿಗಳ್ ಹಾಗೆ ನಾಡು ನುಡಿ ಭಾಷೆಯ ಬಗ್ಗೆ ಅಭಿಮಾನ ಹೊಂದಿದಂಥವರಾಗಿದ್ದರು. ಅತಿ ಉಗ್ರರ್ ಹಾಗೇನು ಅಂದರೆ ಏನಾದರೂ ತಪ್ಪು ನಡೆದರೆ ನಾವು ಒಂದು ಕಡೆ ಬಾದಾಮಿ ಶಾಸನದಲ್ಲಿ ಹೇಳಿ ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಅಂತ ಹೇಳಿ ಒಳ್ಳೆಯ ಜನರಿಗೆ ಒಳ್ಳೆಯವರು ಕೆಟ್ಟವರಿಗೆ ಕೆಟ್ಟವರು ಆ ಥರ ಏನು ಅಂದರೆ ಅತಿ ಉಗ್ರರೂ ಆಗಿದ್ದರು ಅನ್ನುವಂಥ ಮಾತನ್ನು ಹೇಳ್ತಾರೆ. ಗಂಭೀರ ಚಿತ್ತರ್ ಗಂಭೀರವಾದಂಥ ಚಿತ್ತವನ್ನು ಅಂದರೆ ಕೆಲವೊಂದಿಷ್ಟು ವಿಷಯಗಳಲ್ಲಿ ಏನು ಅಂದರೆ ಗಂಭೀರತೆಯನ್ನು ಸಹ ಅವರಲ್ಲಿ ಕಾಣ್ತಾ ಇತ್ತು ಅನ್ನುವಂಥದ್ದನ್ನು ಅಲ್ಲಿ ಹೇಳುವಂಥದ್ದು. ವಿವೇಕಿಗಳ್ ನಾಡವರ್ಗಳ್ ಅತ್ಯಂತ ವಿವೇಕಯುಕ್ತವಾದಂಥ ತಿಳುವಳಿಕೆಯನ್ನು ಏನು ಅಂದರೆ ನಮ್ಮ ಕನ್ನಡ ನಾಡಿನ ಜನರು ಹೊಂದಿದ್ರು ಅನ್ನುವಂಥ ಮಾತನ್ನು ಕವಿರಾಜ ಮಾರ್ಗಕಾರ ಒಟ್ಟಾರೆ ನಮ್ಮ ಕನ್ನಡಿಗರೇನು ಅಂದರೆ ಸದ್ಗುಣಿಗಳು ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾನೆ. ಮತ್ತು ಇನ್ನಷ್ಟು ಮುಂದಿನ ಪದ್ಯಗಳಿವೆ, ಮತ್ತು ಮುಂದಿನ ತರಗತಿಯಲ್ಲಿ ಅದನ್ನು ನಾನು ಮುಂದುವರಿಸ್ತೇನೆ. ಧನ್ಯವಾದಗಳು.